ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಮತ್ತೊಂದು ಅಧ್ಯಯನ ಆಹಾರೋತ್ಪಾದನೆ ಮತ್ತು ಆಹಾರ ಸಂರಕ್ಷಣೆ ಹಾಗೂ ಆರೋಗ್ಯ ಎಂಬಂತಹ ಒಂದು ಅಧ್ಯಯನದಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ MCQ ಕ್ವಶನ್ಸ್ ನೋಡ್ತಾ ಹೋಗೋಣ. CETಗೆಲ್ಲ ಬಹಳ ಉಪಯುಕ್ತವಾಗಿರುವಂತಹ ಒಂದು ಪ್ರಶ್ನೆಗಳು. GPST ಆಗಿರ್ಬೋದು, HST ಆಗಿರ್ಬೋದು, ಅಥವಾ PST ಆಗಿರ್ಬೋದು, ಮತ್ತು FDA ಕೂಡ ಕೇಳಿರುವಂತಹ ಬಹುಮುಖ್ಯವಾದಂತಹ ಪ್ರಶ್ನೆಗಳಿದ್ದಾವೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಪ್ರಶ್ನೆ 1, ಉತ್ಪತ್ತಿ ಮಾಡಿದ ಆಹಾರವನ್ನು ಸಂರಕ್ಷಿಸಿ ಅದನ್ನು ವರ್ಷವಿಡೀ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದು. ಅದನ್ನು ಏನಂತ ಕರೀತಾರಪ್ಪ ಅಂದ್ರೆ ಆಹಾರ ನಿರ್ವಹಣೆ ಅಂತೇಳಿ ಕರೀತಾರೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. 2ನೇ ಪ್ರಶ್ನೆ, ಆಹಾರವನ್ನು ಎಚ್ಚರಿಕೆಯಿಂದ ಸಾಗಾಣಿಕೆ ಮಾಡುವುದರಿಂದ ಏನಾಗುತ್ತೆ? ಆಪ್ಷನ್ ಎ, ಉಷ್ಣ ಮತ್ತು ಮಂಜಿನ ಪ್ರಭಾವದಿಂದ ಆಹಾರ ಕೆಡುವುದನ್ನು ತಡೆಗಟ್ಟಬಹುದು. ಆಪ್ಷನ್ ಬಿ, ತುಳುಕಾಟ ಅಥವಾ ಸೋರುವಿಕೆಯಿಂದ ಆಹಾರ ನಷ್ಟವನ್ನು ತಡೆಗಟ್ಟಬಹುದು. ಸಿ ಆಪ್ಷನು, ಚೀಲ ಅಥವಾ ಪೊಟ್ಟಣಗಳು ಒಡೆಯುವುದರಿಂದ ಆಗುವ ನಷ್ಟವನ್ನು ತಡೆಗಟ್ಟಬಹುದು. ಡಿ ಆಪ್ಷನ್ ಬಂದು ಮೇಲಿನ ಕಾರಣಗಳಿಂದ ಆಗುವ ಆಹಾರ ಕೆಡುವಿಕೆ ಮತ್ತು ಆಹಾರ ನಷ್ಟ ತಡೆಗಟ್ಟಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. 3ನೇ ಪ್ರಶ್ನೆ ಬಂದು, ಈ ವಿಧಾನದಿಂದ ರವೆಯಲ್ಲಿರುವ ಕಲ್ಲಿನ ಪುಡಿ ಬೆರೆತಿರುವುದನ್ನು ಪತ್ತೆ ಮಾಡಬಹುದು. ಆಪ್ಷನ್ಸ್ ನೋಡ್ರಿ. ಅಯಸ್ಕಾಂತದಿಂದ ನೀರಿನ ಮೇಲ್ಮೈ ಮೇಲೆ ನಿಧಾನವಾಗಿ ರವೆ ಹಾಕುವುದರಿಂದ, ನೀರಿನಲ್ಲಿ ಕರಗಿಸುವುದರಿಂದ, ಡಿ ಸೋಸುವಿಕೆಯಿಂದ. ಇಲ್ಲಿ ಸರಿಯಾದಂಥ ಉತ್ತರ ನೀರಿನ ಮೇಲ್ಮೈ ಮೇಲೆ ನಿಧಾನವಾಗಿ ರವೆಯನ್ನು ಹಾಕುವುದರಿಂದ. ಸೊ ಸರಿಯಾದಂಥ ಆಪ್ಷನ್ ಇಲ್ಲಿ ಬಿ. ನೆಕ್ಸ್ಟ್ ಪ್ರಶ್ನೆ ಬಂದು, ಉತ್ತಮ ಹಾಲಿನ ಸಾಂದ್ರತೆ ದುಗ್ಧ ಮಾಪಕದಲ್ಲಿ ಎಷ್ಟಿರುತ್ತಪ್ಪ ಅಂದ್ರೆ 1.026 ಇರುತ್ತೆ. ಸೊ ಆಪ್ಷನ್ ಡಿ ಸರಿಯಾದಂಥ ಉತ್ತರ. 5ನೇ ಪ್ರಶ್ನೆ, ಸಂಸ್ಕರಿಸಿದ ಆಹಾರಕ್ಕೆ ಒಂದು ಉದಾಹರಣೆ. ಆಪ್ಷನ್ ಡಿ ಅಕ್ಕಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸಂಸ್ಕರಿಸಿದ ಆಹಾರ ಅಲ್ಲದಿರುವುದು ರಾಗಿ. ಸೊ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ನಿರ್ಜಲೀಕರಣ ಮತ್ತು ಶೈತ್ಯೀಕರಣಗಳ ತಂತ್ರಗಳಲ್ಲಿ ಆಹಾರ ನಿರ್ವಹಣೆ ಯಾವ ಹಂತದಲ್ಲಿ ಉಪಯೋಗಿಸುತ್ತಾರೆ? ಆಪ್ಷನ್ ಬಿ ಸಂಸ್ಕರಣೆ ಮಾಡುವಾಗ. ನೆಕ್ಸ್ಟ್ ಪ್ರಶ್ನೆ ಬಂದು, ಜನರು ಆಹಾರ ಕಲಬೆರಕೆ ಮಾಡುವುದರ ಪ್ರಮುಖ ಉದ್ದೇಶ ಅಧಿಕ ಲಾಭ ಗಳಿಸುವುದಕ್ಕಾಗಿ ಅವರು ಹಾಗೆ ಮಾಡ್ತಾರೆ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಆಹಾರದ ಪೋಷಕಾಂಶವನ್ನು ಕಡಿಮೆಗೊಳಿಸಿದಾಗ ಆಗುವ ಪರಿಣಾಮ ಆಹಾರ ಕಲಬೆರಕೆ. ಸೊ ಆಪ್ಷನ್ ಎ ಸರಿಯಾದಂಥ ಉತ್ತರ. ಮೆಣಸಿನ ಪುಡಿಯೊಳಗೆ ಕಲಬೆರಕೆ ಮಾಡುವ ವಸ್ತು. ಆಪ್ಷನ್ ಎ ಬೇಳೆಕಾಳುಗಳು. ಆಪ್ಷನ್ ಬಿ ಮರದ ಹೊಟ್ಟು. ಆಪ್ಷನ್ ಸಿ ಮೆಟಾನಿಕ್ ಹಳದಿ. ಆಪ್ಷನ್ ಡಿ ಅರಿಸಿನ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮರದ ಹೊಟ್ಟು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಹುಳಿ ಹಣ್ಣುಗಳನ್ನು ಇದರಲ್ಲಿ ಶೇಖರಿಸಬಾರದು. ಯಾವುದರಲ್ಲಿ? ಮರದ ಬಾಕ್ಸ್ಗಳಲ್ಲಿ, ಬಿದಿರು ಪುಟ್ಟಿಗಳಲ್ಲಿ, ಸಿ ಲೋಹದ ಡಬ್ಬಗಳಲ್ಲಿ, ಡಿ ಗೋಣಿ ಚೀಲಗಳಲ್ಲಿ. ಇಲ್ಲಿ ಲೋಹದ ಡಬ್ಬಗಳಲ್ಲಿ ಹುಳಿಯಾದಂಥ ಪದಾರ್ಥವನ್ನು ಶೇಖರಿಸಬಾರ್ದು. ಯಾಕೆ? ಸೊ ಸರಿಯಾದ ಉತ್ತರ ಇಲ್ಲಿ ಸಿ. ನೆಕ್ಸ್ಟ್ ಪ್ರಶ್ನೆ, ಅರಿಶಿಣದ ಪುಡಿಗೆ ಸಾಮಾನ್ಯವಾಗಿ ಬೆರೆಸುವ ಕಲಬೆರಕೆ ಪದಾರ್ಥ. ಅದು ಸರಿಯಾದಂಥ ಉತ್ತರ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಹಾಲಿನ ಸಾಂದ್ರತೆಯನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ. ಅದು ಲ್ಯಾಕ್ಟೋಮೀಟರ್. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬಂದು, ಯಾವ ಆಹಾರ ಪದಾರ್ಥಗಳನ್ನು ಬೆಲ್ಲ ಮತ್ತು ಸಕ್ಕರೆಗಳಿಂದ ಕಲಬೆರಕೆ ಮಾಡುತ್ತಾರೆ? ಅದು ಜೇನುತುಪ್ಪವನ್ನು. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದು, ಅಡುಗೆ ಎಣ್ಣೆಯನ್ನು ಕಲಬೆರಕೆಗೆ ಮಾಡುವುದಕ್ಕೆ ಉಪಯೋಗಿಸುವ ಪದಾರ್ಥ. ಅದು ದತ್ತೂರಿ ಎಣ್ಣೆ. ಸೊ ಆಪ್ಷನ್ ಬಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್, ಕಾಫಿ ಪುಡಿಯಲ್ಲಿ ಸಾಮಾನ್ಯವಾಗಿ ಇರುವ ಕಲಬೆರಕೆ ಪದಾರ್ಥ ಹುಣಸೆ ಮರದ ಒಂದು ಬೀಜ, ಹುಣಸೆ ಹಣ್ಣಿನ ಒಂದು ಬೀಜವನ್ನು ಪುಡಿ ಮಾಡಿ ಹಾಕಿರ್ತಾರೆ. ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. 17ನೇದು, ಯಾವುದರ ಸೇವನೆಯಿಂದ ಜಲೋದರ ರೋಗ ಉಂಟಾಗುತ್ತದೆ?
ಇದು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರುವಂತಹ ದತ್ತೂರಿ ಎಣ್ಣೆಯಿಂದ ಏನಾಗುತ್ತಪ್ಪ ರೋಗ ಬರುತ್ತೆ. ಸೊ ಆಪ್ಷನ್ ಬಿ ದತ್ತೂರಿ ಬೀಜದೆಣ್ಣೆ ಕಲಬೆರಕೆ ಆಗಿರುವ ಅಡುಗೆ ಎಣ್ಣೆಯಿಂದಾಗಿ ಕಾಯಿಲೆ ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅಡುಗೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಬೆರೆಸುವುದನ್ನು ಪರೀಕ್ಷಿಸಲು ಸಾಮಾನ್ಯವಾಗಿ ಉಪಯೋಗಿಸುವ ಆಮ್ಲ ಅದು ಪ್ರಬಲ ನೈಟ್ರಿಕ್ ಆಮ್ಲ. ಸೊ ಆಪ್ಷನ್ ಡಿ ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್, ಆಹಾರ ಕಲಬೆರಕೆ ಕಾನೂನು ಜಾರಿಗೆ ಆದ ವರ್ಷ 1954. ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಆಹಾರ ಗುಣ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಸಂಸ್ಥೆ ಅಲ್ಲ? ಸೊ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.